ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ವ್ಲಾಗ್ ಶುರು ಮಾಡ್ತಿರೋದು ಮಾರ್ನಿಂಗಿಂದ. ಏನಿವತ್ತು ವ್ಲಾಗ್ ಅಂತಂದರೆ, ನನಗೆ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಇದನ್ನು ತೊಗೋಬೇಕು ಅಂತ. ಇದು ಫೈನಲಿ ತೊಗೊಂಡಿದ್ದೀನಿ. ಅದು ಸರ್ಪ್ರೈಸ್. ನಾನಾಗಲೇ ನೋಡಿದ್ದೀನಿ, ಬಟ್ ನಿಮ್ಮೆಲ್ರಿಗೂ ಇದು ಸರ್ಪ್ರೈಸ್. ಸೊ ಬನ್ನಿ, ಇವತ್ತು ಅದು ಸರ್ಪ್ರೈಸ್ ಓಪನ್ ಮಾಡಿ ಇವತ್ತಿನ ದಿನ ಹೇಗಿರುತ್ತೆ, ಏನಾಗುತ್ತೆ ಅನ್ನೋದೇ ಡೇ ಇನ್ ಮೈ ವ್ಲಾಗ್ ಥರ ಮಾಡೋಣ ಅಂತಷ್ಟೇ. ಸೊ ಇವಾಗ ಮನೆ ಫುಲ್ಲು ಗಲೀಜಾಗಿದೆ. ಮನೆ ಫುಲ್ ಕಸ ಗುಡಿಸಿ, ಬಟ್ಟೆ ಇದೆ, ಮಡಚೋ ಬಟ್ಟೆ ಇದೆ, ಬಟ್ಟೆ ಒಗೆದಿದ್ದು ಅದನ್ನೆಲ್ಲ ತಂದು ಇಟ್ಟಿದ್ದೀನಿ. ಅದನ್ನು ಒಗಿಬೇಕು, ಒಗ್ದಾಗಿದೆ, ಮಡಚಿ ಇಡಬೇಕು. ಆ್ಯಂಡ್ ಟಿಫನ್ ಅಮ್ಮ ಚಿತ್ರಾನ್ನ ಮಾಡಿಬಿಟ್ಟು ಹೋಗಿದ್ದಾರೆ. ಇನ್ನೇನಿಲ್ಲ, ತಲೆಗೆ ಫುಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ನಾನ ಮಾಡಿ ಟಿಫನ್ ಮಾಡಿ ಸರ್ಪ್ರೈಸ್ನ ಓಪನ್ ಮಾಡೋದು ಅಷ್ಟೇ. ಮನೇಲಿದ್ದು ಏನೇನು ಮಾಡ್ತೀನಿ ಅಂತ ನೋಡುವ ಬನ್ನಿ ಇವತ್ತು. ಸೊ ಇಷ್ಟೇ, ಬನ್ನಿ ಬೇಗ ಹೋಗಿ ಕೆಲಸ ಮಾಡೋಣ. ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು, ಕಸ ಗುಡಿಸ್ಬೇಕು, ಮನೆ ಕ್ಲೀನಿಂಗ್ ಮಾಡಬೇಕು. ಸೊ ಇವತ್ತಿನ ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ, ವೆಲ್ಕಮ್ ಬ್ಯಾಕ್. ನನಗೆ ವರ್ಕಿಂಗ್ ಹಾಲಿಡೇಸ್ ಕೊಟ್ಟಿದ್ದಾರೆ ಗೈಸ್. ಅವತ್ತಿಂದ 12th ಎಕ್ಸಾಮು. ನನಗೆ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ಫೈನಲ್ ಎಕ್ಸಾಮ್ ಇದೆ. ಆಲ್ಮೋಸ್ಟ್ 1.5 ವೀಕ್ ಆಯ್ತೇನೋ ರಜೆ ಕೊಟ್ಟರು ನನಗೆ. ಇದುವರೆಗೂ ಬುಕ್ಕೇ ಮುಟ್ಟಿಲ್ಲ ಗುರು. ಏನು ಓದಾಗ್ತೀನೋ, ಎಕ್ಸಾಮ್ ಏನು ಬರಿತೀನೋ ಅನ್ನೋದೇ ಭಯ ಹೊಡಿತೈತೆ. ಇವತ್ತು ಶುಕ್ರವಾರ ಎಕ್ಸಾಮ್ ಇದೆ ನನಗೆ. ಇವತ್ತು ಮಂಡೇ. ನಾನು ವ್ಲಾಗ್ ಮಾಡ್ತಾ ಇರೋದು ಮಂಡೇ. ಅದನ್ನು ಯಾವತ್ತು ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ನನಗೆ 12th ಜುಲೈ 2024 ಅವತ್ತು ಎಕ್ಸಾಮ್ ಇದೆ. ಏನಂದರೆ ಏನೂ ಓದಿಲ್ಲ, ಬುಕ್ಕೇ ಓಪನ್ ಮಾಡಿಲ್ಲ. ಇನ್ನೊಂದು ಗೊತ್ತಾ, ಶುಕ್ರವಾರ ಯಾವ ಸಬ್ಜೆಕ್ಟ್ ಅಂತಲೂ ನನಗೆ ಗೊತ್ತಿಲ್ಲ. ಇನ್ನೂ ಟೈಮ್ ಟೇಬಲ್ ಕೂಡ ಓಪನ್ ಮಾಡಿಲ್ಲ. ನೋಡಿ, ನನ್ನಂಥ ಬಂಡು ಧೈರ್ಯದ ಹುಡುಗಿ ಯಾರು ಇದ್ದರೆ ಕಮೆಂಟ್ ಮಾಡಿ ಗೈಸ್. ಎಲ್ಲರೂ ಹೀಗೆ ಅನ್ಕೊತೀನಿ, ಏನು ಎಕ್ಸಾಮ್ ಹಿಂದಿನ ದಿನ ಕೂತ್ಕೊಂಡು ಓದಿದ್ರೆ ಮುಗಿದಾಯ್ತು ಅಷ್ಟೇ, ಬರಿಬೋದು ಅನ್ನೋಕ. ಟ್ರೈಪಾಡ್ ಬಿತ್ತು ಕೆಳಗಡೆ ಡಮ್ ಅಂತ. ಸೊ ಬಟ್ಟೆ ಎಲ್ಲ ಫುಲ್ ಮಡ್ಚಾಯಿತು. ಇವಾಗ ಒಳಗಡೆಯಿಂದ ನೀಟಾಗಿ ಕಸ ಗುಡಿಸ್ಕೊಬರ್ಬೇಕು. ಕಸ ಗುಡಿಸ್ಕೊಂಡು ಆದ್ಮೇಲೆ ಸಿಗ್ತೀನಿ. ಸೊ ಇದು ಅಪ್ಪ ಅಮ್ಮನ ರೂಮು. ಇಲ್ಲಿ ಟ್ಯೂಷನ್ ಮಾಡ್ತಾನೆ ಅಣ್ಣ. ಈವ್ನಿಂಗ್ 6 ಇಂದ 8 ಗಂಟೆ ಇಲ್ಲಿ ಗಲೀಜು ಮಾಡ್ತಾರೆ ಮಕ್ಕಳು. ಈ ರೂಮ್ ನೋಡಲಿಕ್ಕೆ, ಟ್ಯೂಷನ್ ಮುಗಿದ್ಮೇಲಂತೂ ಈ ರೂಮ್ ನೋಡೋಕ್ಕೆ ಆಗಲ್ಲ. ಫುಲ್ ಶಾಪ್ ಮಾಡಿ ಇಲ್ಲೇ ಬಿಸಾಕ್ತಾರೆ, ಮಂಚದ ಕೆಳಗಡೆ ಎಲ್ಲ ಬಿಸಾಕ್ತಾರೆ. ದಿನಕ್ಕೆ 2 ಸತ ಈ ರೂಮ್ ಗುಡಿಸ್ಬೇಕು. ಏನು ಮಾಡೋಕ್ಕಾಗಲ್ಲ, ಗುಡಿಸ್ಲಿ. ಸೊ ಫೈನಲಿ ಮನೆ ಕಸ ಗುಡಿಸಾಯಿತು. ಇವಾಗ ಹೋಗಿ ಒಂದು 4 ಪಾತ್ರೆ ಇದೆ, ಅದನ್ನು ಟಕ್ ಅಂತ ತೊಳೆದ್ರೆ ಸ್ನಾನ ಮಾಡ್ಕೊಬಂದು ಎಷ್ಟು ಪಾತ್ರೆ ಇದೆ. ಸೊ ಫೈನಲಿ ಸ್ನಾನ ಮುಗಿಸಿ ರೆಡಿಯಾಗಿ ಬಂದೆ. ಇವತ್ತು ಏನು ಸ್ಪೆಷಲ್ ವಿಡಿಯೋ, ಏನು ಸರ್ಪ್ರೈಸ್ ಅಂತ ಕಾಯ್ತಾ ಇದ್ದೀರಾ? ಸೊ ಟೈಮ್ ಆನ್ ದ ಸರ್ಪ್ರೈಸ್ ಓಪನ್ ಮಾಡೋಣ ಬನ್ನಿ. ಅಂದರೆ ನನಗೆ ತುಂಬ ಸರ್ಪ್ರೈಸ್. ಅದು ನಿಮಗೆಲ್ಲ ಏನು ಇಷ್ಟು ಚಿಕ್ಕ ವಿಷಯಕ್ಕೂ ಸರ್ಪ್ರೈಸ್ ಅದು ಇದು ಅಂತ ಹೇಳಿ ದೊಡ್ಡ ವಿಷಯ ಮಾಡ್ತಾಳೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಬಟ್ ಚಿಕ್ಕ ಪುಟ್ಟದ್ರಲ್ಲೇ ಖುಷಿ ಪಡಬೇಕು. ಅದು ನಮ್ಮಂಥವ್ರ ಮಿಡಲ್ ಕ್ಲಾಸ್ ಅವರ ಫ್ಯಾಮಿಲಿ ಇಶ್ಯೂಸ್. ದೊಡ್ಡದ್ರ ಮೇಲೆ ಆಸೆ ಪಟ್ಟರೆ ಚಿಕ್ಕದ್ರ ಮೇಲೆ ಇರೋ ಖುಷಿನೇ ಹೋಗ್ಬಿಡುತ್ತೆ. ದೊಡ್ಡದ್ರ ಮೇಲೆ ಆಸೆ ಪಡೋದಕ್ಕಿಂತ ಚಿಕ್ಕ ಪುಟ್ಟದ ಮೇಲೆ ಆಸೆ ಪಟ್ಟರೆ ಅದು ಈಡೇರಿದಾಗ ಅದು ಕೊಡೋ ಖುಷಿ ನಿಜವಾಗ್ಲೂ ಯಾವುದ್ರ ಮೇಲೂ ಸಿಗಲ್ಲ. ಇವಾಗ ಸೊ ಟೈಮ್ ಆನ್ ದ ಸರ್ಪ್ರೈಸ್. ಬನ್ನಿ ಸರ್ಪ್ರೈಸ್ ಓಪನ್ ಮಾಡೋಣ. ಇದೇ ಸರ್ಪ್ರೈಸು, ಒಂದು ನಿಮಿಷ. ಇದೇ ಸರ್ಪ್ರೈಸು ಪಾರ್ಸಲ್ ಬಂದಿದೆ ಅಮೆಝಾನಿಂದ. ಆ ಪಾರ್ಸಲ್ ಒಳಗಡೆ
ಏನಿದೆ ಅಂತ ನೋಡೋಣ ಬನ್ನಿ, ಓಪನ್ ಮಾಡೋಣ. ಸೊ ಬನ್ನಿ ಗೈಸ್, ಪಾರ್ಸಲ್ ಓಪನ್ ಮಾಡೋಣ. ಸೌಂಡ್ ಕಮ್ಮಿ ಕೊಟ್ಟೆ. ಇದು ಆಲ್ರೆಡಿ ಓಪನ್ ಮಾಡಿದ್ದೀನಿ ಬಿಕಾಸ್ ನನಗೆ ಏನಂತಾರೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲ್ಲ. ಸೊ ಆಗಲೇ ಓಪನ್ ಮಾಡಿ ನೋಡಿದ್ದೀನಿ, ಬಟ್ ಅದೇನೇ ರಿಂಗ್ ಲೈಟ್. ಇಷ್ಟು ದಿನದಿಂದ ಅನ್ಕೊತಾ ಇದ್ದೆ ತೊಗೋಬೇಕು ಅಂತ, ಬಟ್ ಅದಕ್ಕೆ ಅಮೌಂಟು ಅಡ್ಜಸ್ಟ್ ಆಗಿರಲಿಲ್ಲ. ಆ್ಯಂಡ್ ಟೈಮು ಕೂಡ ಅಂದರೆ ಏನೋ ಒಂದು ತೊಗೋಬೇಕು ಅಂದಾಗ ಟೈಮ್ ಕೂಡ ಬರಬೇಕು ಅಂತ ಹೇಳ್ತಾರಲ್ಲ, ಸೊ ಹಾಗೆ ಚಿಕ್ಕದಾಯಿತು ಅಂದ್ಕೊತೀನಿ. ನಾನು ಸ್ವಲ್ಪ ದೊಡ್ಡದು ಬೇಕಿತ್ತು. ಆ್ಯಂಡ್ ಅದಕ್ಕೆ ವ್ಲಾಗಿಂಗ್ ಮಾಡೋಕ್ಕೆ ಅಂತಲೇ ತೊಗೋಬೇಕು, ವ್ಲಾಗಿಂಗ್ ಮಾಡೋಕ್ಕೆ ಅಂತ. ಚಿಕ್ಕದು ಅನ್ನಿಸ್ತು ನನಗೆ. ಸ್ವಲ್ಪ ಇನ್ನೊಂದು ಸತ ತೊಗೊಂಡಾಗ ದೊಡ್ಡದು ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನಾದೆ ನಾನು. ಇದು ಸ್ಟ್ಯಾಂಡು 12 ಇಂಚಸ್ ಇದೆ. ಇದು ಸ್ಟ್ಯಾಂಡು 12 ಇಂಚಸ್ಸು. ಹಾಂ ಕರೆಕ್ಟ್, ಇಲ್ಲಿ 12 ಇಂಚಸ್ ಅಂತ 12 ಇಂಚಸ್ ಇದೆ. ಉದ್ದ ಇದೆ ಇದು. ಭಾರಿ ಉದ್ದಾಗೈತೆ ಗೈಸ್, ಮಸ್ತ್ ಉದ್ದ, ನನಗಿಂತ ಉದ್ದ ಇದೆ. ಫುಲ್ ಫಿಟ್ ಮಾಡಿದ್ಮೇಲೆ ಸಿಗ್ತೀನಿ ರೀ. ಎಲ್ಲ ಫುಲ್ಲು ರಿಂಗ್ ಲೈಟ್ ಅದು ಎಲ್ಲ ಫಿಕ್ಸ್ ಮಾಡಿ. ಸೊ ಹೀಗಿದೆ ಇದು. ಚಿಕ್ಕ ಆಯಿತು ಅಂತ ನಂಗೆ ಫುಲ್ ಚಿಕ್ಕ ಗಿಲ್ಟಿ ಅನ್ನಿಸ್ತಿದೆ. ಫುಲ್ ಚಿಕ್ಕ ತೊಗೊಬಿಟ್ಟಿದ್ದೀನಿ ಅನ್ನಿಸ್ತೈತೆ. ಬಟ್ ಇದು ಉದ್ದ ಅಲ್ಲ. ಈ ಸ್ಟ್ಯಾಂಡ್ ಹಿಂಗಿದೆ. ಸ್ಟ್ಯಾಂಡ್ ಇನ್ನೂ ಉದ್ದ ಬೇಕು ಅಂದರೆ ಇದನ್ನು ಹಿಂಗೆ ಮಾಡಿ ಹಿಂಗೆ ಮೇಲೆ ಎತ್ತಿದ್ರೆ ಇನ್ನೂ ಉದ್ದ ಆಗುತ್ತೆ. ಇರುತ್ತೆ ಎಷ್ಟು ಉದ್ದ ಆಗುತ್ತೆ. ನನಗಿಂತ ಉದ್ದ ಇದೆ, ಬಟ್ ನನ್ನ ಹೈಟಿಗೆ ಇಷ್ಟೇ ಸಾಕು. ಸೊ ಹೀಗಿದೆ, ನೋಡಿದ್ರಲ್ಲ ಹೇಗಿದೆ ಅಂತ. ಕಲರ್ ಚೇಂಜು ಮಾಡ್ಬೋದು. ಸೊ ಇಷ್ಟೇ. ಈ ರಿಂಗ್ ಲೈಟಿಂದ ನನಗೆ ತುಂಬ ಖುಷಿ ಕೊಟ್ಟಿದೆ. ಫುಲ್ ಖುಷಿ ನನಗೆ. ಬಿಕಾಸ್ ಏನೋ ಒಂದು ತೊಗೊಂಡಿದ್ದೀನಿ ಅಂತಂದರೆ ಅದರಿಂದ ಹ್ಯಾಪಿ ಫೀಲ್ ಸಿಗುತ್ತೆ ನನಗೆ. ಬಟ್ ಇಷ್ಟೇ. ಚಿತ್ರಾನ್ನ ಮಾಡಿದರೆ, ನಾನು ಚಿತ್ರಾನ್ನ ತಿಂದೆ ಬೇಜಾನ್ ದಿನ ಆಯಿತು. ನೋಡ್ತೀನಿ ಅದೇ ತಿಂದೆ ಇಲ್ಲ ಬೇರೆ ಏನಾರು ಮಾಡ್ಕೋಬೇಕಾ ಇಲ್ಲ ಅದೇ ತಿನ್ನಬೇಕಾ ಗೊತ್ತಿಲ್ಲ. ಸೊ ಕಂಟಿನ್ಯೂ ಮಾಡ್ತೀನಿ. ಇನ್ನೇನಿಲ್ಲ ಕೆಲಸ. ನಾಷ್ಟ ಮಾಡ್ಬಿಟ್ಟು ಸುಮ್ಮನೆ ಟಿ ವಿ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋದೇ ಕೆಲಸ, ಇನ್ನೇನಿಲ್ಲ. ಸೊ ಅವಾಗಿಂದ ಫುಲ್ ಕೂತ್ ಫುಲ್ ಬೋರ್ ಹೊಡಿತೈತೆ ಗೈಸ್. ಮನೇಲಿ ಇದ್ದರೆ ನಿಜ ಎಷ್ಟು ಬೋರ್ ಆಗುತ್ತೆ ಗೊತ್ತಾ. ನಮ್ಮಮ್ಮ ಟೈಮ್ ಪಾಸ್ ಆಗಲಿ ಅಂತ ನಮಗೆ ಏನದು ಡ್ರೈ ಫ್ರೂಟ್ಸ್ ತಂದೈತೆ. ಇದು ನನಗಂತೂ ಅಲ್ವೇ ಅಲ್ಲ, ಪಾಪ ನಮ್ಮ ಅಣ್ಣಂಗೆ ತಂದಿರೋದು. ಬಾದಾಮಿ, ಗೋಡಂಬಿ, ಕರೆಕ್ಟು ತಾನೆ, ಗೋಡಂಬಿ, ಇದು ಪಿಸ್ತಾ, ದ್ರಾಕ್ಷಿ, ನಟ್ಸು, ಆಮೇಲೆ ಇದು ಕೆಳಗಡೆ ಇದೇನಿದೆ, ಖರ್ಜೂರ, ಇದು ಎಲ್ಲ ತೊಗೊಬಂದಿಟ್ಟವ್ರೆ ದಿನ ಆ ಕಡೆಯಿಂದ. ಸೊ ಇನ್ನೂ ತುಂಬ ಜನದ ಕ್ವಶನ್, ಒಂದು ಲಾಸ್ಟ್ ಕ್ವಶನ್ ಏನಂತಂದರೆ, ನಿಮ್ಮ ಹೇರ್ ಯಾಕೆ ಹೀಗಿದೆ ಅಂತ. ಬಟ್ ಐ ಲವ್ ದಿಸ್ ಹೇರ್.
ಬಿಕಾಸ್ ನನಗೆ ಬೈ ಬರ್ತ್ ಹೇರ್ ಇರೋದು ಕರ್ಲಿ ಹೇರೆ ಬಿಕಾಸ್ ಆಫ್ ಮೈ ಡ್ಯಾಡಿ. ಪಪ್ಪಂಗೆ ಕರ್ಲಿ ಹೇರೆ ಇರೋದು, ಪಪ್ಪನ ಮಮ್ಮಿಗೂ ಸಹ ಕರ್ಲಿ ಹೇರೆ ಇರೋದು. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಲಿ ಇರೋರಿಗೆಲ್ಲ ಬರೀ ಕರ್ಲಿ ಹೇರೇ ಇರೋದು. ನನಗೆ ಇದು ಇಷ್ಟ ಇಲ್ಲ, ಬಟ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ಕೂದಲೆಲ್ಲ ಹಾಳಾಗುತ್ತೆ ಅಂತ ಅದು ಇಷ್ಟ ಇಲ್ಲ. ಈಗ ಇವಾಗ ಹೆಂಗೆ ಅಂತಂದರೆ ಕರ್ಲಿ ಹೇರ್ ಇರೋರಿಗೆ ಸ್ಟ್ರೈಟ್ ಹೇರ್ ಬೇಕು, ಸ್ಟ್ರೈಟ್ ಹೇರ್ ಇರೋರಿಗೆ ಕರ್ಲಿ ಹೇರ್ ಬೇಕು. ನನ್ನ ಫ್ರೆಂಡು ಹಿಂಗೆ ಹೇಳಿದ್ದು, ಮಗ ನಿನ್ನ ಕೂದಲು ಏನು ಸಖತ್ತಾಗೈತೆ, ಅವಳ ಕೂದಲು ಫುಲ್ ಸ್ಟ್ರೈಟ್ ಅಂದರೆ ಸ್ಟ್ರೈಟ್ ಕೂದಲು ಅವಳಿಗಿರೋದು, ಫುಲ್ ನೈಸಾಗೈತೆ ಅವಳ ಕೂದಲು. ನನಗೆ ಅವಳ ಕೂದಲು ನೋಡಿದಾಗೆಲ್ಲ ಹೊಟ್ಟಿರೋದು, ನನ್ನ ಕೂದಲು ಹಂಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ಅನ್ಕೋತಿದ್ದೆ. ಅವಳು ಬಂದ್ಬಿಟ್ಟು ನನ್ನ ಹತ್ರ, ಮಚ್ಚ ನನ್ನ ಕೂದಲು ನನಗೆ ಇಷ್ಟನೇ ಇಲ್ಲ ಕಣೆ, ನಿನ್ನ ಕೂದಲು ಕರ್ಲಿ ಹೇರ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಕಣೆ ಅಂತ ಅಂತಾಳೆ. ಎಷ್ಟು ಹೊಟ್ಟೆ ಉರಿತೆ ಗೊತ್ತಾ ಗೈಸ್, ನಮಗೆ ಈ ಕೂದಲು ಕಂಡ್ರೆ ನಿಜ ಇಷ್ಟ ಇಲ್ಲ. ಸ್ಟ್ರೈಟ್ನಿಂಗ್ ಮಾಡಿಸಿದ್ರೆ ಕೂದಲು ಫುಲ್ಲು ಹಾಳಾಗುತ್ತೆ. ಸೊ ನನಗೆ ಈ ಕೂದಲೇ ಚೆನ್ನಾಗಿ ಕಾಣಿಸುತ್ತೆ. ಕರೆಂಟ್ ಹೊಂಟೋಯ್ತು. ನನಗೂ ಈ ಕೂದಲೇ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಮಮ್ಮಿಗೆ ಹೇಳಿದೆ, ಮಮ್ಮಿ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ತೀನಿ ಅಂತ ಅಂದೆ. ನೀನು ಯಾವ ಸ್ಟ್ರೈಟ್ನಿಂಗು ಮಾಡಿಸ್ಬೇಡ, ಏನಿಲ್ಲ, ನಿನಗೆ ಇದೇ ಕೂದಲು ಚೆನ್ನಾಗಿ ಕಾಣಿಸುತ್ತೆ, ಇದೇ ಕೂದಲೇ ನಿನಗಿರು, ಯಾವ ಸ್ಟ್ರೈಟ್ನಿಂಗು ಬೇಡ, ಏನು ಬೇಡ, ನಿನಗಿದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಸೊ ನನಗೂ ಒಂದೊಂದ್ಸಲ ಅನಿಸುತ್ತೆ ಇದೇ ಕೂದಲು ಚೆನ್ನಾಗಿ ಕಾಣಿಸುತ್ತೆ ಅಂತ, ಬಟ್ ಸ್ಟ್ರೈಟ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಆಸೆ. ಸೊ ಇಷ್ಟೇ ಇವತ್ತಿನ ಅಪ್ಡೇಟ್. ನೆಕ್ಸ್ಟ್ ಈಗಿನ ಸಮಾಚಾರ ಏನು ಅಂದರೆ ಫುಲ್ಲು ಜೋರು ಮಳೆ ಬರ್ತಾಯಿದೆ ಗೈಸ್. ಆಚೆ ಹೋದರೆ ಫುಲ್ ನೆಂದೋಗ್ತೀನಿ ನಾನು, ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತೈತೆ. ಅಲ್ಲಿ ವ್ಯೂವೇ ಕಾಣಿಸ್ತಿಲ್ಲ, ಏನು ವೆದರೇ ಕಾಣಿಸ್ತಿಲ್ಲ, ಫುಲ್ಲು ಮೋಡ, ಗಿಡಗಳು ಮರಗಳೇ ಕಾಣಿಸ್ತಿಲ್ಲ. ಮಳೆಯಲ್ಲಿ ಚೆನ್ನಾಗಿ ನೆನೆಯಬೇಕು ಅಂತ ಆಸೆ. ನೆಂದರೆ ಮಾತ್ರ ಹುಷಾರಿಲ್ಲದೆ ದಬಾಕೊಳ್ಳೋದಂತೂ ಬೇರೆ. ಮಸ್ತು ಮಳೆ ಅಂದರೆ ಪ್ರಾಣ, ಎಷ್ಟು ಇಷ್ಟ. ಮಳೆಯಲ್ಲಿ ನೆನೆಯಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನೆನೆಯೋಕ್ಕೆ ಹೋದರೆ ಮನೇಲಿ ಮಕ್ಕದ ಮೇಲೆ ಹೋಗ್ತಾರೆ, ಸೊ ನೆನೆಯೋಲ್ಲ. ಸೊ ಮಳೆ ಅಂದರೆ ಇಷ್ಟ, ನೋಡಿ ಎಂಜಾಯ್ ಮಾಡ್ತೀನಿ. ಯಾರೂ ಇಲ್ಲದೆ ಹೋಗಿದ್ರೆ ಅಕ್ಕ ಟೆರೆಸ್ ಮೇಲೆ ಹೋಗಿ ಚೆನ್ನಾಗಿ ನೆನ್ಬಿಟ್ಟು ಬರ್ತೀವಿ. ಅವ್ರು ಬರೋಷ್ಟರಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ನಾರ್ಮಲ್ ಥರ ಇರ್ತೀವಿ. ಈ ಥರ ಎಷ್ಟು ಸತ ಮಾಡಿಲ್ಲ, ಲೆಕ್ಕನೇ ಇಲ್ಲ, ಅಷ್ಟು ಸತ ಮಾಡಿದ್ದೀನಿ. ಸೊ ಇವತ್ತಾಗಲಿ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಪಪ್ಪ ಕೆಳಗಡೆ ಇದ್ದಾರೆ. ಮಮ್ಮಿ ಪಾಪ ಹಲ್ಲು ನೋವಿತ್ತು ಅಂತ ಹೇಳ್ಬಿಟ್ಟು ಒಂದು ಹಲ್ಲು ಕಿತ್ತಿಸ್ಕೊಂಡು ಬಂದು ತಾಚಿ ಮಾಡಿದ್ದಾರೆ. ಫುಲ್ಲು ಪೇಯ್ನಾಗಿ ಮಕ್ಕ ಎಲ್ಲ ಊದ್ಕೊಬಿಟ್ಟಿದೆ, ಮಲಗಿದ್ದಾರೆ. ಒಬ್ಬಳೇ ಇದ್ದೀನಿ, ಸೊ ಬೋರ್ ಹೊಡಿತಾಯಿತ್ತು. ನನ್ನ ಜೊತೆ ಟೈಮ್ ಪಾಸ್ ಮಾಡೋಕ್ಕಿರೋದು ನೀವೇ. ಮಳೆಯಲ್ಲಿ ನೆನಿಬೇಕು ಅನ್ನಿಸ್ತಾಯಿತ್ತು, ಮತ್ತು ನೆನೆಯೋಕ್ಕಾಗಲ್ಲ. ನೋಡಿ ಎಂಜಾಯ್ ಮಾಡ್ತೀನಿ. ಏನು ಕೇಳಿಸ್ತಾ ಇಲ್ಲ, ಮಳೆ ಹುಯ್ತಾ ಐತೆ. ಮಾತಾಡೋರ ರೇಖಮ್ಮ ಅಲ್ಲಿ ಕಿತ್ತಿಸ್ಬಿಟ್ಟೈತೆ. ರೇಖಮ್ಮನ ಅಲ್ಲಿ ಕಿತ್ತು ಹೋಗೈತೆ. ಗೈಸ್ ಏನು ಗೊತ್ತಾ, ಟ್ರ್ಯಾಜಿಡಿ ಸ್ಟೋರಿ. ಇವತ್ತು ನಮ್ಮಮ್ಮ ಮೂಕ ಪ್ರೇಕ್ಷಕರಾಗಿದ್ದಾರೆ. ಒಂದು ಮಾತು ಆಡ್ತಾಯಿಲ್ಲ, ಬಿಕಾಸ್ ಆಫ್ ಹಲ್ಲು ಕಿತ್ತಿಸಿಬಿಟ್ಟಿದ್ದಾರೆ. ನೋವಿನ ಕಾರಣ ಏನೂ ಮಾತಾಡ್ತಿಲ್ಲ. ಅಡುಗೆ ಜವಾಬ್ದಾರಿ ನಮ್ಮಮ್ಮ ಇವತ್ತು ನನಗೆ ಕೊಟ್ಟಿದೆ. ಮಾತಾಡು ಮಮ್ಮಿ. ನೋ, ಇವತ್ತು ನಾನು ಎಷ್ಟೇ ಮಾತಾಡಿದ್ರು ನಮ್ಮಮ್ಮ ನನಗೆ ಹಿಂದೆ ತಿರುಗಿ ಅಷ್ಟು ಮಾತಾಡಲ್ಲ. ಎಷ್ಟೇ ರೇಗಿಸಿದ್ರು ಇವತ್ತು, ಹಿಂದೆ ಎಷ್ಟೇ ಮಾತಾಡಿದ್ರು ಇವತ್ತು ನನ್ನದೇ ರಾಜ್ಯಭಾರ ಅಡುಗೆ ಮನೆಯಲ್ಲಿ. ಮಮ್ಮಿ ಹ್ಞೂ ಪಾಪ ನಮ್ಮಮ್ಮ ಮಾತಾಡದೇ ಇರೋದಕ್ಕೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತೈತೆ. ಸೈಲೆಂಟ್ ಆಗೋಗೈತೆ ನಮ್ಮ ಮನೇನೆ.
ಮಾತಾಡು ಮಾತಾಡು, ಎಷ್ಟು ಮಾತಾಡ್ತೀಯೋ ಮಾತಾಡಿ ಇವತ್ತು. ಮುಖ ಊದ್ಕೊಬಿಟ್ಟೈತಿ ಈ ಕಡೆ ಸೈಡು. ಅಲ್ಲೇ ಬಿದ್ದೋಗಿರ್ಬೇಕು, ಶೀಲ್ ಬಿಟ್ಕೊಬಿಟ್ಟಿತ್ತು. ಹ್ಞೂ, ಅಡುಗೆನೂ ನಾನೇ ಮಾಡ್ಬೇಕು ಗೈಸ್ ಇವತ್ತು. ಏನು ತರಕಾರಿ ಮೂಲಂಗಿ ನಮ್ಮ ಮಮ್ಮಿದು. ಹಾಂ, ಮೂಲಂಗಿನ ಹಾಕಿ ಸಾಂಬಾರು ಮಾಡಬೇಕು. ಮುದ್ದೆ ಅಂತೂ ನಾನು ಮಾಡೋಲ್ವಲ್ಲ, ಮುದ್ದೆ ನೀನು ಮಾಡಿ, ನಮ್ಮ ಅಪ್ಪನ ಕೈಲಿ ಮಾಡಿಸ್ತೀನಿ ಇವತ್ತು. ಮುದ್ದೆ ಮಾಡಿ ಅನ್ನ ಮಾಡ್ತೀನಿ, ಸಾಂಬಾರು ನಮ್ಮ ಅಮ್ಮನ ಕೈಲಿ ಹೇಳ್ಸ್ಕೊಂಡು ಮಾಡ್ತೀನಿ, ಹೆಂಗೋ ಹಂಗೋ. ರೈಸು ಮಾಡ್ತೀನಿ. ಮುದ್ದೆ ಮಾತ್ರ ನಮ್ಮಮ್ಮ ಇಲ್ಲ ನಮ್ಮ ಅಪ್ಪನೇ ಮಾಡಬೇಕು, ಬಿಕಾಸ್ ನನಗೆ ಮಾಡೋಕ್ಕೆ ಬರಲ್ಲ. ನಮ್ಮ ಅಮ್ಮನ ನೋಡೇ ನಗು ಗೊತ್ತೈತೆ ನನಗೆ. ಎಷ್ಟು ಮಾತಾಡ್ತಿತ್ತು, ಹಂಗೆ ಕಣೆ ಹಿಂಗೆ. ನಾನಿವತ್ತು ಇದ್ರ ಏನದು ರಿಂಗ್ ಲೈಟ್ ಬಗ್ಗೆ ನಮ್ಮ ಅಮ್ಮನ ಹತ್ರ ರಿವ್ಯೂ ತೊಗೊಳ್ಳೋಣ ಅಂತ ಇದ್ದೆ. ನಮ್ಮಮ್ಮ ಇವತ್ತೇ ಮೂಕ ಪ್ರೇಕ್ಷಕರಾಗೋಗಿದ್ದಾರೆ. ಹೇಳಿ ನಿಮ್ಮ ಅಭಿಪ್ರಾಯ. ಈರುಳ್ಳಿ ತುರೆಮಣೆ ತೊಗೊಬರೋಗು. 6 o'clock ಆಯಿತು. ಟ್ಯೂಷನ್ ಮಕ್ಕಳೆಲ್ಲ ಒಳಗಡೆ ಹೋದರು.